ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕಕ್ಕಿದ್ದಾರೆ. ನಾರಾಯಣಸ್ವಾಮಿ ಅವರು ನಮಸ್ಕಾರ. ಸರ್ ನಮಸ್ಕಾರ ಸರ್. ಬಹಳ ನಿರೀಕ್ಷೆಯಲ್ಲಿದ್ರಿ ನಮ್ಮನ್ನ ಮಂತ್ರಿ ಮಾಡ್ತಾರೆ ಈ ಸಾರಿ ಅಂತ ಹೇಳಿ, ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ? ಯಾಕೋ ಹೈಕಮಾಂಡ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರ ಅಗತ್ಯತೆ ಇಲ್ಲ ಅಂತ ಕಾಣುತ್ತೆ ಸರ್. ಇಲ್ಲಿ ಮತಗಳು ಬೇಡ, ಈ ಶಾಸಕರು ಬೇಡ ಅನ್ನೋ ಭಾವನೆ ಬಂದಿದೆ ಅಂತ ಕಾಣುತ್ತೆ ಸರ್. ಕೋಲಾರಕ್ಕೆ ಯಾಕೆ ಇಷ್ಟೊಂದು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂತ ನಿಮ್ಗೆ ಎಲ್ಲ ಕೂಡ ಇಲ್ಲಿ ಬರೀ ಜನ ಬೇಕು, ಮತ ಬೇಕು ಅಷ್ಟೇ ಹೊರತು, ಆದ್ರೆ ಇಲ್ಲಿ ಯಾರು ಕೂಡ ಬೆಳೀಬಾರ್ದು ಅನ್ನೋ ಭಾವನೆ ಮೊದಲು ಸಂಸದರಿಂದ ಗೌರವ ಕೆ ಎಚ್ ವೀರೇಂದ್ರ ಭಾವನೆ ಇತ್ತು. ಇವತ್ತು ಅದೇ ಭಾವನೆ ಮುಂದುವರೆದಿದೆ. ಅವರ ನಂತರ ಯಾರು ಬೆಳೀಬಾರ್ದು ಅಂತ ಕಾನೂನು ಕೈಗಳು ಕೆಲಸ ಮಾಡಿದ್ದಾವೆ. ನಮ್ಮ ಜಿಲ್ಲೆಗಂತೂ ಕೂಡ ಜನ ಬಹಳ ಅಗ್ರೆಸಿವ್ ಆಗಿದ್ದಾರೆ. ಗುಂಪು ಬಂದು ನಮ್ಮೆಲ್ಲರನ್ನೂ ಕೂಡ ಶಾಸಕರು, ನನ್ನನ್ನ, ರಂಜೇಗೌಡರನ್ನ, ಕೊತ್ತೂರು ಮಂಜುನಾಥ್ ಅವರನ್ನ, MLC ಅನಿಲ್ ಕುಮಾರ್ ಅವರನ್ನ, ನಮ್ಮೆಲ್ಲ ಕೂಡ ನೀವು ಯಾಕೆ ಅಲ್ಲಿ ಇದ್ದೀರಿ, ನಿಮಗೆ ಗೌರವ ಇಲ್ಲ ಅಂದ್ರೆ ನೀವು ಯಾಕೆ ಅಲ್ಲಿ ಇದ್ದೀರಿ, ನಾವೆಲ್ಲ ನಿಮ್ಮ ಒಟ್ಟಿಗೆ ಇದ್ದೇವೆ, ಒಂದು ಒಳ್ಳೆ ತೀರ್ಮಾನ ತಗೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಸರ್. ಅದಕ್ಕೆ ನಾಳೆ ನಾವು 1 ಗಂಟೆಗೆ ಯಾರು ನಿಮ್ಮನ್ನು ಒತ್ತಾಯ ಮಾಡಿದವ್ರೀಗ? ಕಾರ್ಯಕರ್ತರು, ಮುಖಂಡರುಗಳು ಸರ್. ಯಾವ್ದು ಮತ ಗೆದ್ದಿರ್ತಾರೆ ಜಿಲ್ಲೆಯ ಮುಖಂಡರುಗಳು ಸರ್. ಜೊತೆಗೆ ನಾಳೆ 1 ಗಂಟೆಗೆ ಚಿಕ್ಕಬಳ್ಳಾಪುರ, ಕೋಲಾರ ಶಾಸಕರು ಎರಡು ಒಟ್ಟಾಗಿ ಸಭೆ ಮಾಡ್ತಾ ಇದ್ದೀವಿ. ಆ ಸಭೆ ಸೇರಿ ನಾವು ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ, ಪದೇ ಪದೇ ಕೋಲಾರ ಜಿಲ್ಲೆಯನ್ನ ಕಡೆಗಣಿಸಿ ಈ ಕೋಲಾರ ಜಿಲ್ಲೆಗೆ ಮಾಡತಕ್ಕಂಥ ಅವಮಾನವನ್ನ, ನಮ್ಮ ಈ ಬಲಗೈ ಸಮುದಾಯ ಅತಿ ಹೆಚ್ಚಿದ್ರೂ ಕೂಡ ಈ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡದೆ ಪದೇ ಪದೇ ದ್ರೋಹ ಮಾಡ್ತಾ ಇರೋದನ್ನು ಖಂಡಿಸಿ ನಾವು ಒಂದು ಕೆಲವು ನಿರ್ಣಯಗಳನ್ನು ತಗೋಬೇಕು ಅಂತ ಸಭೆ ಕರೆದಿದ್ವಿ ಸರ್. ಆ ಸಭೆಯಲ್ಲಿ ನಾವು ಪಕ್ಷಕ್ಕೆ ಅನಿವಾರ್ಯತೆ ಇದೆಯಾ ಇಲ್ವಾ, ನಮ್ಮ ಪಕ್ಷ ಬೇಕಾ ಬೇಡವಾ, ಯಾಕಂದ್ರೆ ಚುನಾವಣೆ ಗೆಲ್ಲೋದು ನಾವೆಲ್ಲ ಕೂಡ ಪಕ್ಷದ ಬಲದಿಂದ ಅಲ್ಲ, ನಮ್ಮ ಸ್ವಂತ ವರ್ಚಸ್ಸಿನ ಗೆಲ್ಲೋದು ಪಕ್ಷದಲ್ಲಿ ಚುನಾವಣೆಗಳಲ್ಲಿ. ಹಾಗಾಗಿ ನಾವು ಇವ್ರು ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಈಗಿದ್ರೂ ಕೂಡ ನಮಗೆ ಜಿಲ್ಲೆಗೆ ಒಬ್ಬ ರೆಪ್ರೆಸೆಂಟೇಟಿವ್ ಕೊಡೋದಕ್ಕೆ ಆಗೋದಿಲ್ಲ ಅಂದ್ರೆ ಇದು ಯಾವ ಪುರುಷಾರ್ಥಕ್ಕೆ ಆಗಿರ್ಬೇಕು ಸರ್ ಅಲ್ವಾ? ಇದಕ್ಕೆ 3-4 ತಿಂಗಳಿಂದ ಸರ್ಕಸ್ ಬೇರೆ ನಮ್ದು. ಎಲ್ಲ ಕೆಲಸ ಕಾರ್ಯ ಬಿಟ್ಟು ಎಲ್ಲಾ ಶಾಸಕರು 108 ಬಾರಿ ಸುತ್ತೋದು, ಡೆಲ್ಲಿ ಟು ಬೆಂಗಳೂರು, ಬೆಂಗಳೂರು ಟು ಬಾಂಬೆ ಸುತ್ತೋದು, ಹಿಂಗೆ ನಮ್ದು ಟೂರು. ನಾರಾಯಣಸ್ವಾಮಿ ಅವರು, ನಿಮ್ಮ ಹೆಸರು ಬರೀ ರೇಸ್ ನಲ್ಲಿ ಇದ್ದದ್ದಲ್ಲ, ಮುಂಚೂಣಿಯಲ್ಲಿದ್ರಿ ನೀವು. ಈ ಸಾರಿ ನಾರಾಯಣಸ್ವಾಮಿ ಕೋಲಾರ ಜಿಲ್ಲೆಯಿಂದ ಪ್ರಾತಿನಿಧ್ಯ ಪಡಿತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಎಡವಟ್ಟಾಗಿದ್ದು ಎಲ್ಲಿ ಮಿಸ್ ಆಯ್ತು ನಿಮ್ಗೆ? ಸರ್ ನನಗೂ ಅರ್ಥ ಆಗ್ತಲ್ಲ ಸರ್. ನಮಗೆ ಎಲ್ಲಾ ಕಡೆ ಕೂಡ ನಾನು ಮನವಿ ಮಾಡಿದ್ದೆ, DK ಶಿವಕುಮಾರ್ ಮನವಿ ಮಾಡಿದ್ದೆ, ಸಿದ್ದರಾಮಣ್ಣ ಅವರು ಮನವಿ ಮಾಡಿದ್ದೆ, ಖರ್ಗೆ ಸಾಹೇಬ್ ನೋಡಿದ್ದೆ, ಸುರ್ಜೇವಾಲ ಕಂಡಿದ್ದೆ. ಏನ್ ಹೇಳಿದ್ರು ಅವರೆಲ್ಲ? ಹೋಗಿ ಎಲ್ಲಾ ಶಾಸಕರು ಒಗ್ಗಟ್ಟಾಗಿ ಮನವಿ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಅವಕಾಶ ಮಾಡಿಕೊಡಿ ಅನ್ನೋ ಮಾತನ್ನ ಒಗ್ಗಟ್ಟಾಗಿ ಹೇಳಿದ್ವಿ ನಾವು. ಇಷ್ಟು ಹೇಳಿ ಹೈಕಮಾಂಡ್ ಬಂದ್ರೆ ನಮ್ಮ ಮನವಿ ಸಲ್ಲಿಸಿದ್ರು ಕೂಡ ಇಷ್ಟು ದ್ರೋಹ ಮಾಡತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಬಹಳ ನೋವಾಗಿದೆ ಸರ್. ಕಣ್ಣಲ್ಲಿ ಇವತ್ತು ನೀರು ಬರ್ತಾ ಇದೆ. ಶಾಸಕರು ಒಂದ್ ಕಡೆ ರೋದನೆ, ಏನಕ್ಕಪ್ಪ ನೀನು 4 ಬಾರಿ ಬೈ ಎಲೆಕ್ಷನ್ ಪಕ್ಷ ಬೈ ಎಲೆಕ್ಷನ್ ಮೋಸ ಮಾಡ್ತು, ತದನಂತರ 3 ಬಾರಿ ಶಾಸಕನಾಗಿದ್ದೀಯಾ, ಎಲ್ಲ ಸಂಘಟನೆ ಮಾಡ್ತೀಯಾ, ನೀವು ಯಾಕೆ ಬೇಕು ಇಷ್ಟು ಕಷ್ಟ ಅಂತ ಮಾತನ್ನ ಜನ ಕೇಳ್ತಾ ಇದ್ದಾರೆ ಇವತ್ತು. ಸೊ ಅದಕ್ಕೆ ನಮ್ಗೆಲ್ಲ ಬಹಳ ಬೇಸರ ಆಗಿದೆ ಸರ್. ಎರಡೂ ಜಿಲ್ಲೆ ಶಾಸಕರು ಸಭೆ ಸೇರಿ ಒಂದು ತೀರ್ಮಾನ ತಗೊಳ್ತೀವಿ ಸರ್. ಬಹಳ ಎಮೋಷನಲ್ ಆಗಿದ್ದೀರಿ ಅನ್ಸುತ್ತೆ ನಾರಾಯಣಸ್ವಾಮಿ ಅವರು ಮಾತಾಡುವಾಗ. ಅರ್ಥ ಆಗ್ತಾ ಇದೆ. ನಾವು ದಾರಿ ಇಷ್ಟು ಬಾರಿ ಪರಿಪರಿಯಾಗಿ ಪ್ರತಿಯೊಬ್ಬ ಮುಖಂಡರು ಕೂಡ ಇಡೀ ಜಿಲ್ಲೆಯ ಚಿತ್ರಣವನ್ನ, ಇತಿಹಾಸವನ್ನ ಬಿಡಿಸಿಟ್ರೂ ಕೂಡ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಲಿ, ಈ ಜಿಲ್ಲೆ ರಾಜ್ಯದ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಸುರ್ಜೇವಾಲ ಸಾಹೇಬರಾಗಲಿ, ಈ ಜಿಲ್ಲೆಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ನಮ್ಮ ಶಿವಕುಮಾರ್ ಸಾಹೇಬ್ ಆಗಲಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಾಗಲಿ, ಯಾರು ಕೂಡ ಸಹಾಯಕ್ಕೆ ಬಂದಿಲ್ಲ ಅಂದ್ರೆ ಈ ಕೋಲಾರ ಜಿಲ್ಲೆ ಬಹುಶಃ ಕರ್ನಾಟಕದ ಮ್ಯಾಪಲ್ಲಿ ಇದೆಯೋ ಇಲ್ಲೋ ಬರ್ತೋಗಿದ್ದಾರೆ. ತೆಗೆದ್ಬಿಡ್ಲಿ, ನಮ್ಮನ್ನ ಆಂಧ್ರ ಸೇರಿಸ್ಬಿಡ್ಲಿ, ಪರವಾಗಿಲ್ಲ. ನಾವು ಆಂಧ್ರ ಬೋರ್ಡ್ ಕರ್ನಾಟಕ ಅಗತ್ಯ ಇಲ್ಲ ಅಂದ್ರೆ ನಾವು ಈ ತೀರ ಗೆದ್ಕೊಂಡ್ಬರೋದು, ನೀವು ಅಧಿಕಾರ ತಗೊಂಡು ಮೋಸ ಮಾಡೋದ್ ಬದಲಾಗಿ ನಾವು ಬಿಟ್ಬಿಡಿ, ಸೇರಿಸ್ಬಿಡಿ. ನಿಮ್ಮ ಬೇಸರ, ನಿಮ್ಮ ಆಕ್ರೋಶ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಕೋಲಾರನ ಹೋಗಿ ಆಂಧ್ರಕ್ಕೆ ಸೇರಿಸಿ ಅನ್ನೋದು ತಪ್ಪಾಗುತ್ತೆ ನಾರಾಯಣಸ್ವಾಮಿ ಅವರೇ. ನೀವು ರೆಪ್ರೆಸೆಂಟ್ ಮಾಡ್ತಾ ಇದೀರಿ.
ಸರ್ ಹ್ಮ್ ಸರಿ ಸರ್, ನಮ್ಮ ಮನ್ನಣೆ ಕೊಡದೆ ಅಂದ್ಮೇಲೆ, ಜಿಲ್ಲೆ ಜನತೆಗೆ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಅವಕಾಶ ಕೊಡಿಲ್ಲ ಅಂದ್ಮೇಲೆ ನಮ್ಗೆ ಇದೇನ್ ದಾರಿ ಉಳಿದಿದೆ? ಈಗ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ಮಾತಾಡುವಾಗ ಹೇಳ್ತಾ ಇದ್ರು, ಒಂದು 12 ಜನ ಸಮಾನ ಮನಸ್ಕರು ನಾವು ಸೇರ್ಕೊಂಡು ನಾಳೆ ರಾಜೀನಾಮೆ ಕೊಡ್ತೀವಿ 10 ಗಂಟೆಗೆ ಅಂತ. ಸೊ ನೀವೇನಾದ್ರು ಆ ಸಮಾನ ಮನಸ್ಕರ ಲಿಸ್ಟ್ ಅಲ್ಲಿ ಇದೀರಾ? ನೀವು ರಾಜೀನಾಮೆ ಇಲ್ಲ, ನಾವು 7 ಜನ 2 ಜಿಲ್ಲೆಯವರು ಸೇರಿ. ನೀವು 7 ಜನ ಬೇರೆ ಮತ್ತೆ? ನಾವು 7 ಜನ ನಮ್ಮ 2 ಜಿಲ್ಲೆ ಸರ್ವೆ ಮಾಡ್ತೀವಿ ನಾವು. ಅಲ್ಲಿ 12, ನೀವು 7, 19 ಜನ ಆದ್ರೆ ಈಗ ಸರ್. ನಾವು ಸಭೆ ಮಾಡ್ತೀವಿ, ಸಭೆ ಮಾಡಿ ತೀರ್ಮಾನ ತಗೊಂಡು ಮುಂದಿನ ಹೆಜ್ಜೆ ಇಡ್ತೀವಿ ಸರ್. 7 ಜನ ಯಾರ್ಯಾರು ಇದ್ದೀರಿ ನೀವು? ನಾವು 7 ಜನದಲ್ಲಿ ಇಲ್ಲಿ 3 ಹಾಜರಿರ್ತೀವಿ. ಈಗ ಒಂದು ರೂಪಕಲಾ ಬರೋದಿಲ್ಲ. ಈಗ ರೂಪಕಲಾ ಅವರು ಬಂದಿನ ಕಾರಣ ಇಲ್ಲ ತಪ್ಪಿಸೋದಕ್ಕೆ. ಅವ್ರು ಬರೋದಿಲ್ಲ. ನಮ್ಮಲ್ಲಿ ನಂಜೇಗೌಡರು, ಪ್ರದೀಪ್ ಈಶ್ವರರು ಮಾತಾಡ್ತೀನಿ, ಮಾತಾಡಿಲ್ಲ. ನಂಜೇಗೌಡರು, ನಮ್ಮ ಕೊತ್ತೂರು ಮಂಜುನಾಥ್ ಮಾತಾಡಿದ್ದೀನಿ, ಸುಧಾಕರ್ ಮಾತಾಡಿದ್ದೀನಿ, ಸುಬ್ಬರೆಡ್ಡಿ ಮಾತಾಡಿದ್ದೀನಿ, MN ಸೆಲ್ಕುಮಾರ್ ಮಾತಾಡಿದ್ದೀನಿ. ಅವರೆಲ್ಲ ಬರ್ತಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಮಾತಾಡ್ತೀನಿ, ಅವ್ರನ್ನು ಕರ್ಕೊಡ್ತೀವಿ. ಕರ್ಕೊಂಡು ನಾವು ಜಿಲ್ಲೆ ಅವಿಭಾಜ್ಯ ಜಿಲ್ಲೆ ಕೋಲಾರನ್ನ ನಮ್ಮ ಡಿಫರೆನ್ಸ್ ಏನ್ ಮಾಡಬೇಕು ತೀರ್ಮಾನ ಮಾಡ್ತೀವಿ ಸರ್. ಈಗ ನಿಮ್ಗೇನನ್ಸುತ್ತೆ, ಯಾರಾದ್ರೂ ಬೇಕು ಅಂತಾನೆ ನಿಮಗೆ ಸ್ಥಾನಮಾನ ತಪ್ಪಿಸಿದ್ರ? ಯಾರು ನಿಮಗೆ ಶತ್ರುಗಳು ರಾಜಕೀಯವಾಗಿ ಮುಂದುವರೆದು ಬಿಟ್ರೆ ಕಷ್ಟ ಇಲ್ಲ ಸರ್. ಈಗ ನೋಡಿ ಸರ್, ಏನಾಗಿದೆ, ಸನ್ಮಾನ್ಯ ಗೌರವಾಯುತ KH ಮುನಿಯಪ್ಪ ಸಾಹೇಬ್ರನ್ನ ನಾವು 7 ಬಾರಿ ಇವ್ರನ್ನ ಮಾಡೋದೇನು, 7 ಬಾರಿ ಸಂಸದರು ಮಾಡಿ, 2 ಬಾರಿ ಕೇಂದ್ರ ಮಂತ್ರಿಗಳನ್ನು ಮಾಡಿ ಇಷ್ಟೆಲ್ಲ ಗೆಲ್ಸ್ಕೊಟ್ವಿ. ಸಹಜ ಅವ್ರಿಗೆ ಅಭ್ಯಾಸ ಅಂದ್ರೆ ಈ ಲೆಫ್ಟ್ ಟು ರೈಟ್ ನ ಅವರೇ ಕ್ರಿಯೇಟ್ ಮಾಡಿದವರು. ಈಗ KGF ಕೂಡ ರೈಟ್ ಕಮ್ಯುನಿಟಿ 1 ಲಕ್ಷ ಮತ ನೀಡಿದ್ದಾರೆ. ನಮ್ಮಲ್ಲಿ ಯಾವುದೇ ಭಾವನೆ ಇಲ್ಲದೆ ಅವ್ರ ಮಗಳನ್ನು ನಾವು ಗೆಲ್ಲಿಸ್ತಾ ಇದ್ದೀವಿ 2 ಬಾರಿ. ಇಲ್ಲಿ ಏನಾಗಿದೆ ಈಗ ನಿಮ್ಗೆ, ಅವ್ರಿಗೇನು ಅಂದ್ರೆ ಈ ಜಿಲ್ಲೆಯಲ್ಲಿ ಯಾರೂ ಕೂಡ ಬಲಗೈ ಸಮುದಾಯದವರು ಪ್ರಬಲವಾಗಿ ಬೆಳೆಯಬಾರದು ಅಂತ ಹೇಳಿ ಇವತ್ತಿಂದ ಅಲ್ಲ, ಮೊದಲಿಂದ ಕೂಡ ಅದೇ ಅವರ ಅಜೆಂಡಾ. ನಮ್ಮ ಎಲ್ಲಾ ಚುನಾವಣೆಯಲ್ಲೂ ಕೂಡ ನಮಗೆ ಅವ್ರು ಯಾವತ್ತೂ ಸಹಾಯ ಮಾಡೋದಿಲ್ಲ, ಫೇವರ್ ಆಗಿ ಮಾಡೋದಿಲ್ಲ. ಅದು ಮೊದಲಿನ ಅಜೆಂಡಾ. ಇದು ಈ ಅಜೆಂಡಾ ರಾಜನಾಯಕರಿಗೆ ಎಲ್ಲರೂ ಗೊತ್ತಿದೆ. ಗೊತ್ತಿದ್ರು ಕೂಡ ಇಲ್ಲಿ ಬೆಳಕೆ ಬಿಡ್ತಾ ಇಲ್ಲ ಇವರು ಅಂದ್ರೆ ಇನ್ನು ನಾವೇನ್ ಮಾಡಬೇಕು ಸರ್? ಅಂದ್ರೆ ನೀವು ನೇರವಾಗಿ ಹೇಳ್ತಾ ಇದ್ದೀರಾ, ನಿಮಗೆ ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಇದರ ಹಿಂದೆ ಮುನಿಯಪ್ಪ ಅವರು ಇದ್ದಾರೆ ಅಂತ ನೇರವಾಗಿ? ನನ್ನ ಮಾಹಿತಿ, ನನಗೆ ಬಂದಿರ್ತಕ್ಕಂಥ ಮಾಹಿತಿ, ಸರಿ ಇರ್ಬೋದು ತಪ್ಪಿರ್ಬೋದು, ನನ್ನ ಮಾಹಿತಿ. ಏನ್ ಉದ್ದೇಶ ಸರ್? ಉದ್ದೇಶ ಏನಿರ್ಬೋದು? ಬಳ್ಳಿ ಪಾಸ್ ರೈಟ್ ಕಮಿಟಿ ಸರ್. ಉದ್ದೇಶ ರೈಟ್ ಕಮಿಟಿ ಬರೀ ವೋಟ್ ಬ್ಯಾಂಕ್ ಅಷ್ಟೇ, ಅವ್ರ ಕುಟುಂಬಕ್ಕೆ ವೋಟ್ ಹಾಕ್ಬೇಕಷ್ಟೇ, ಅಧಿಕಾರ ಅವ್ರು ಅನುಭವಿಸ್ಬೇಕು ಅಷ್ಟೇ ಉದ್ದೇಶ ಇದೆ. ಓಕೆ, ಈಗ ಲಿಸ್ಟ್ ಬಂದ ಮೇಲೆ ನೀವು ಯಾರಿಗಾದ್ರೂ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡಿದ್ರ? CM DK ಶಿವಕುಮಾರ್ ಅವರಿಗೆ ಅಥವಾ AICC ಅವರಿಗೆ? ನನಗೆ ಯಾರು ಸಿಕ್ಕಿಲ್ಲ ಸರ್. ಹರಿಪ್ರಸಾದ್ ಸರ್ ಸಿಕ್ಕಿದ್ರು, ಬಹಳ ಹೇಳಿದ್ದೀವಿ. ಇಲ್ಲಪ್ಪ ನಮಗ್ ಕೂಡ ಬೇಸರ ಇದೆ, ಜಿಲ್ಲೆಗೆ ಮಾಡಬೇಕಾಗಿತ್ತು, ಇದು ಏನಾಗಿ ತಿಳ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದು ಕೂಡ ನಮ್ ನೋವಿರುತ್ತಲ್ಲ ಸರ್. ಇಷ್ಟೆಲ್ಲ ಹೋರಾಟಗಳು ಮಾಡಿ, ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ಯಾರ ಸಹಾಯ ಎಲ್ಲ ಕೆತ್ಕೊಂಡ್ಬಂದು ಇಲ್ಲಿ ಒಂದನಿಸ್ತದೆ ಸರ್, ಅಪ್ಪ ಅಮ್ಮ ಹೈಕಮಾಂಡ್ ಅಲ್ಲಿ ಇದ್ರೆ, ಜಾತೀಯತೆ ಇದ್ರೆ ಮಾತ್ರ ಸಾಧ್ಯ ಸರ್. ಈಗ ಅಲ್ಲಿ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಸರ್. ಇದು ನನ್ನ 20 ವರ್ಷದ ಅನುಭವ. ಒಂದು ರಾಜಕೀಯವಾಗಿ ಅಪ್ಪ ಬಲಿಷ್ಠರಾಗಿರ್ಬೇಕು, ರಾಜಕೀಯವಾಗಿ ಬೆಳೆದಿರ್ಬೇಕು. ಎರಡನೇದಾಗಿ ಒಂದು ಪ್ರಬಲ ಜಾತಿ ಇರ್ಬೇಕು. ಇಲ್ಲ ಅಂದ್ರೆ ನಮ್ಮಂತವ್ರಿಗೆಲ್ಲ ಇಷ್ಟ ಸರ್ ಕಷ್ಟ. ನಿಮ್ಮ ಪಕ್ಷದ ಮಾನದಂಡಗಳೇ ನಿಮಗೆ ಬೇಸರ ತರಿಸ್ತಾ ಇದೆ? ಖಂಡಿತವಾಗಿ ಏನ್ ಮಾಡೋದು ಸರ್.